ಹಾಯ್ ಎಲ್ಲರಿಗೂ ನಮಸ್ಕಾರ. ಕವಿಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಈಸ್ ನಾಟ್ ಲೈಕ್ ಎ ಡೈರಿ ವ್ಲಾಗ್ ಆರ್ ಸಮಥಿಂಗ್. ನಾನು ಆ್ಯಕ್ಚುಲಿ ಇವಾಗ ಒಂದು ಸ್ನ್ಯಾಕ್ಸ್ ಐಟಮ್ಸ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಮಿರರ್ ಅಲ್ಲಿದೆ, ಸೊ ಕ್ಯಾಮ್ರಾ ಇಲ್ಲಿದೆ. ನಾನು ಎರಡನ್ನೂ ಅಟ್ ಎ ಟೈಮ್ ಯಾವ್ದು ನೋಡಬೇಕು ಅನ್ನೋ ಕನ್ಫ್ಯೂಷನಲ್ಲಿ ನೋಡ್ತಾ ಇದ್ದೀನಿ. ಸೊ ಇಗ್ನೋರ್ ಮಾಡಿ, ಬಿಕಾಸ್ ಎಲ್ಲ ನನಗೆ ಹೊಸದು. ಈ ಥರ ಸ್ಟ್ಯಾಂಡ್ ಇಟ್ಕೊಂಡು ಈ ಥರ ಮೊಬೈಲ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಗ್ರೇಟ್. ಏನು ಬರಲ್ಲ, ಪ್ರಾಕ್ಟೀಸ್ ಎಲ್ಲ ಅಟೆಂಪ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತಿನ ವ್ಲಾಗ್ ಇಸ್ ಬೇಸಿಕಲಿ ನನ್ನ ವ್ಲಾಗಲ್ಲಿ ನೋಡ್ತಾ ಇದ್ರೆ ನಿಮಗೆ ಸ್ವೀಟ್ಸೇ ಜಾಸ್ತಿ ಮಾಡ್ತಿದ್ದೆ ಅಲ್ವಾ. ಸೊ ಇವತ್ತು ಸ್ವೀಟ್ ಬೇಡ, ಸೊ ಖಾರ ಐಟಮ್ಸ್ ಮಾಡೋಣ. ಇದು ಸ್ನ್ಯಾಕ್ಸ್. ಸೊ ಕಾಫಿ, ಟೀ, ಈ ಚಳಿಗೆ ನಾವು ಮೂವಿ ನೋಡ್ಕೊಂಡು ತಿನ್ನೋ ಅಂಥದ್ದು ಹೊರ್ಗಡೆನ ತೊಗೊಂಬಾರ್ದೆ ಅಂತ ಮನೇಲೇ ಮಾಡೋಣ. ಇಟ್ಸ್ ಲೈಕ್ ಬಿಂಗೋ ಟೈಪಲ್ಲಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೆಂಟೆನ್ಸ್ ಹಾಕ್ತೀನಿ. ನಾನೇನಂದರೆ, ಈ ಒಂದು ವಿಡಿಯೋ ಡಯೆಟ್ ಮಾಡಿರೋರಂಥವ್ರಿಗೆ ಯಾವುದೇ ಅನ್ವಯವಾಗಲ್ಲ, ತಿನ್ನೋ ಅಂಥವ್ರು ಮಾತ್ರ ಅನ್ವಯವಾಗುತ್ತೆ ಅಂತ ನಾನು ಇಲ್ಲಿ ಹಾಕ್ತೀನಿ. ಆ್ಯಂಡ್ ತುಂಬ ಚಬ್ಬಿ ಕಾಣಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಡಯೆಟ್ಗಿಂತ ವಿಡಿಯೋದಲ್ಲಿ ಜಾಸ್ತಿ ದಪ್ಪ ಕಾಣಿಸ್ತೀನಿ. ವೈ ಐ ಡೋಂಟ್ ನೋ. ನೆನ್ನೆ ರಾತ್ರಿ ತಲೆಗೆ ಎಣ್ಣೆ ಹಾಕಿದ್ದು, ಸೊ ಅಮ್ಮಂಗೆಲ್ಲ ಎಣಿಸ್ಕೊಂಡಿದ್ದೆ. ಹೆಂಗೆ ಕಾಣಿಸ್ತಾ ಇದೆ ನನ್ನ ಕೂದಲು. ಈ ವೆದರಲ್ಲಿ ಕೂದಲು ಉದ್ರೋದು ಕಾಮನ್. ಇದ್ರ ಬಗ್ಗೆ ಯಾರು ತಲೆನೇ ಕೆಡ್ಸ್ಕೊಂಬೇಡಿ. ಮತ್ತೆ ರೀಗ್ರೋತ್ ಆಗುತ್ತೆ. ತಲೆ ಕೆಡ್ಸ್ಕೊಂಡಷ್ಟು ಇನ್ನೂ ಇಲ್ಲೆಲ್ಲ ಉದ್ದೋಗ್ಬಿಟ್ಟು ಬೋಡಿ ಆಗ್ಬಿಡುತ್ತೆ. ಅಷ್ಟೇ ಮಾಡೋದು ನಾವು ಮಾಡ್ತಾ ಇರಬೇಕು. ಬಿಕಾಸ್ ಈ ವೆದರ್ಗೆ ನಾವು ಜಾಸ್ತಿ ಬಿಸಿನೀರು ಹಾಕ್ಕೊಂತೀವಿ. ಬಿಸಿನೀರು ಅಂದರೆ ನಾನು ಸ್ನಾನ ಮಾಡ್ಕೊಂಬಂದ್ಮೇಲೆ ಗೊತ್ತಾಗೋದು ಇಷ್ಟೊಂದು ಹೊಗೆ ಆಡ್ತಿದ್ದೆ. ನಾನು ಬಂದ್ರು ಅಂದರೆ ಅಷ್ಟು ಬಿಸಿ ಉಳ್ಕೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ತಲೆ ಕೆಡ್ಸ್ಕೊಂಬಿಡಿ. ಮತ್ತೆ ಈ ಸೀಸನ್ ಆಮೇಲೆ ತಿರ್ಗಾ ಹೇರ್ ಗ್ರೋತ್ ಆಗೇ ಆಗುತ್ತೆ. ಸೊ ತಲೆಯಿಂದ ತೆಗ್ದಾಕಿ ನಾನು ಕೂದಲು ಉದ್ರೋಗ್ತೀನಿ. ಟೆನ್ಷನ್ ತೊಗೊಂಡ್ರೆ ಇನ್ನೂ ಉದ್ರೋಗ್ಬಿಡ್ತಾರೆ. ಅಷ್ಟೇ ನಂದು ಒಂದು ನಿಮಗೆ ಟಿಪ್ಸ್ ಕೊಡಬೇಕಾಗಿರೋದು ಹುಡುಗಿರಿಗೆ, ಎಸ್ಪೆಷಲಿ ಯಾರು ಕೊರಗ್ತೀರೋ ಅವ್ರಿಗೆ. ಸೊ ತುಂಬ ಟೈಮ್ ಡ್ರ್ಯಾಗ್ ಮಾಡೋದು ಬೇಡ. ಸ್ನ್ಯಾಕ್ಸ್ ಬೇಗ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಒಂದು ಸ್ವಲ್ಪ ಟಾನಿಕ್ ತೊಗೊಂಡಿನಿ. ಇಟ್ಸ್ ಮೀನ್ಸ್ ಗಾಯ್ಸ್ ಆಲ್ ದಿಸ್ ಕಾಫಿ. ಸೊ ಕಾಫಿ ಕುಡ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದನ್ನೆಲ್ಲ ಮತ್ತೆ ಕಾಫಿ ಮಾಡೋದೆಲ್ಲ ಹಾಕಲ್ಲ. ಜಸ್ಟ್ ಕುಡ್ಬಿಟ್ಟು ಡೈರೆಕ್ಟ್ ಕಿಚನ್ಗೆ ಹೋಗಿ ವಿಡಿಯೋ ಬೆಂಡ್ ಮಾಡಿ ನನ್ನ ಫೇಸ್ ತೋರಿಸಲ್ಲ, ಆ ಕುಕಿಂಗ್ ಮಾತ್ರ ತೋರಿಸ್ಕೊಂಡು ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಸ್ಪೀಡಾಗಿ ಮಾತಾಡ್ತಾ ಇದ್ರೆ ಪ್ಲೀಸ್ ನಿಮ್ಮ ಸಪೋರ್ಟ್. ಈಗ ಇಲ್ಲಿ ಲಾಸ್ಟ್ ವಿಡಿಯೋಗೆ ಅಷ್ಟು ವ್ಯೂಸ್ ಬಂದಿಲ್ಲ. ದಟ್ಸ್ ಓಕೆ ಗೈಸ್, ಇಟ್ಸ್ ಆಲ್ ಕಾಮನ್. ಬಿಕಾಸ್ ಆಲ್ರೆಡಿ ನಾನು 2 years ಆಗ್ತಾ ಇದೆ ಈ ಚಾನಲ್ನ ಸ್ಟಾರ್ಟ್ ಮಾಡಿ. ಬಟ್ ಕಂಟಿನ್ಯೂಸ್ ಆಗಿದ್ರೆ ಎಲ್ಲ ಆಗುತ್ತೆ. ಬಟ್ ನಾನು ಇವಾಗ ಒಂದು ವರ್ಷದಲ್ಲಿ ಕರೆಕ್ಟಾಗಿ ಏನು ಒಂದು 6 ತಿಂಗಳು 1-2 ವಿಡಿಯೋ ಹಾಕ್ಬೋದೇನೋ. ಇವಾಗ ಕಂಟಿನ್ಯೂಸ್ ಮಾಡೋಣ ಅನ್ಕೊತಾ ಇದ್ದೀನಿ. ಹೋಪ್ಫುಲಿ ನೋಡೋಣ ಏನಾಗುತ್ತೆ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಕವಿಶ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಬೀಟ್ರೋಟ್ ತೊಗೊತಾ ಇದ್ದೀನಿ, 2 ತೊಗೊತಾ ಇದ್ದೀನಿ. ಅದಾದಮೇಲೆ ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಗೋಧಿ ಹಿಟ್ಟು ಜೊತೆ ನಾನು ಸೂಜಿ ರವೆ, ಇಲ್ಲಾಂದರೆ ಸಣ್ಣ ರವೆ ಅಂತಾರೆ ಅಲ್ವಾ, ಅದನ್ನು ತೊಗೊತಾ ಇದ್ದೀನಿ. ಜೀರಿಗೆ ತೊಗೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಖಾರ ನೀವು ತೊಗೊಳ್ಳಿ. ಅದಾದಮೇಲೆ ಬಿಳಿ ಎಳ್ಳು ತೊಗೊತಾ ಇದ್ದೀನಿ, ಕಪ್ಪೆಳ್ಳಾದರೂ ಓಕೆ. ಮತ್ತು ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ ತೊಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಅದೆಲ್ಲ ಆಪ್ಷನಲ್. ನಿಮ್ಗೆ ಗೊತ್ತೇ, ಅಡುಗೆ ಮಾಡೋಕ್ಕೆ ಬೇಕೇ ಬೇಕು. ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಸ್ಟೀಮರಲ್ಲಿ ಇದನ್ನು ನಾನು ಬೀಟ್ರೋಟ್ನ ಹೆಚ್ಚಿಟ್ಬಿಟ್ಟು ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಹಾಗಾಗಿ ನಾನು ಸೊಪ್ಪು ಏನು ಸೋರಿಸ್ತೀವಲ್ಲ ಅದರಲ್ಲಿ ನಾನು ಹಾಕಿ ಒಂದು 5 minutes or 10 minutes ಬಿಟ್ಬಿಡ್ತೀನಿ. ಅದು ಬೇಯ್ತಾ ಇರಲಿ. ಇವಾಗ ನಾನೊಂದು ತಟ್ಟೆಗೆ ಈ ಬೌಲಲ್ಲಿ ನಾನು ಅಳತೆ ತೊಗೊತಿರೋದು 1.5 ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 3/4 ಕಪ್ಪಿನಷ್ಟು ನಾನು ಸಣ್ಣ ರವೆ ಹಾಕ್ಕೊತಾ ಇದ್ದೀನಿ. ಎಳ್ಳು ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ಳಿ. ನಮ್ಮಮ್ಮ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ರು, ಹಾಗಾಗಿ ಸ್ವಲ್ಪ ಜಾಸ್ತಿ ಆಗ್ತದೆ. ಬಟ್ ಇನ್ನೂ ಜಾಸ್ತಿ ಹಾಕಿದ್ರು ನಡೆಯುತ್ತೆ. ಎಳ್ಳೆಲ್ಲ ಹಾಕಾದ್ಮೇಲೆ ನಾನು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಂದು ಉಪ್ಪು ಕಮ್ಮಿ ಆಗಿತ್ತು. ನಮ್ಮಮ್ಮ ಕೂಡ ಅದೇ ಹೇಳ್ತಾರೆ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅವ್ರದೇ ವಾಯ್ಸ್ ಇವತ್ತು ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಹಾಕಿದ್ರು, ಸುಮ್ಮನೆ ಹೇಳ್ತಾರೆ ನಿಮ್ಮಮ್ಮ ಹೇಗಿದ್ರು ಅಂತ. ಸೊ ಹಾಗಾಗಿ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಖಾರ ಪುಡಿ ಅಷ್ಟೇ, ನಿಮ್ಗೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಚಿಲ್ಲಿನ ಕೂಡ ರುಬ್ಕೊಂಡು ಹಾಕೊಬೋದು. ಅದಾದಮೇಲೆ ಮೆಣಸಿನ ಪೌಡರ್ ಹಾಕ್ಕೊಂಡೆ. ಇದೇ ಜಾರಲ್ಲಿ ಈಗ ಸ್ಟೀಮ್ ಮಾಡ್ಕೊಂಡಿರೋ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇನ್ನೂ ಬಿಸಿ ಇದೆ. ಇದನ್ನು ಈ ಜಾರ್ಗೆ ಹಾಕ್ಕೊಂಬಿಟ್ಟು ನಾನು ಮಿಕ್ಸ್ ಮಾಡ್ಕೊತೀನಿ. ಇದ್ರ ಜೊತೆಗೆ ನಾನು ಜೀರಿಗೆ ಹಾಕ್ಕೊತೀನಿ. ಸಪ್ರೇಟ್ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಬೀಟ್ರೂಟ್ ಜೊತೆನೇ ಹಾಕಿ ರುಬ್ಕೊಳ್ಳೋದ್ರಿಂದ ನಮಗೆ ಬಾಯಿಗೆ ಜೀರಿಗೆ ಸಿಗೋದು ಅವಾಯ್ಡ್ ಆಗುತ್ತೆ. ಇದಕ್ಕೆ ನಾನು ನೀರು ಏನು ಮಾಡಿದ್ದೀನಿ ಅಂದರೆ, ಸ್ಟೀಮರ್ಗಂತ ನೀರು ಇಟ್ಟಿದ್ದೆ ಅಲ್ವಾ, ಅದೇ ನೀರನ್ನ ಹಾಕಿ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ. ನೀವು ಕೂಡ ಅದೇ ನೀರನ್ನ ಯೂಸ್ ಮಾಡ್ಕೊಬೋದು. ನೋಡಿ ಹೀಗಾಗಿದೆ ಪೇಸ್ಟು. ಇದಕ್ಕೆ ನೀವು ನೀರು ಹಾಕ್ಕೊಬೇಡಿ, ಇದರಲ್ಲೇ ನೀವು ಮಿಕ್ಸ್ ಮಾಡ್ಬೋದು. ಬೇಕು ಅಂತ ಇದ್ದರೆ ನೀವು ಸ್ಟೀಮರ್ ಥರ ನೀರು ಇಟ್ಕೊಂಡಿದ್ರಲ್ವ ಅದನ್ನೇ ಬಳಸ್ಕೊಬೋದು. ಇದನ್ನು ನೀವು ಸೇಮ್ ಚಪಾತಿ ಹೇಗೆ ಕಳಿಸ್ತೀರಲ್ವ ಅದೇ ಥರ ಇದನ್ನು ಫುಲ್ ಕಳಿಸ್ಕೊಳ್ಳಿ. ನಾನು ಇದು ಚಿಕ್ಕ ತಟ್ಟೆ ತೊಗೊಂಬಿಟ್ಟಿದೆ. ನೀವು ಸ್ವಲ್ಪ ಒಂದು
ಪಾತ್ರೆಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದರೆ ಎಣ್ಣೆ ಹಾಕ್ಕೊಂಡಿದ್ದನ್ನು ಫುಲ್ ನಾದಿಸ್ಕೊತಾ ಇದ್ದೀನಿ. ಸೇಮ್ ನೀವು ಚಪಾತಿ ಹೇಗೆ ಮಾಡ್ತೀರೋ ಹಾಗೆ ಮಾಡಿ ಇದನ್ನು ಚಿಕ್ಕ ಚಿಕ್ಕ ಉಂಡೆಯಾಗಿ ನಾವು ಮಾಡ್ಕೊಬೇಕು. ನಾನು ಇಲ್ಲಿ 2 ಉಂಡೆ ಮಾಡಿಕೊಂಡು ಅದರಲ್ಲೇ ನಾನು ಒಂದು ಫುಲ್ಲು ಹರ್ಕೊತಾ ಇದ್ದೀನಿ. ಸ್ವಲ್ಪ ಅರ್ಧ ಕಟ್ ಮಾಡಿ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೇಳಿದ್ದೆ ನಾನು ಬಂದುಬಿಟ್ಟು ಬಿಂಗೋ ಶೇಪ್ ಅಂತ, ಬಟ್ ಇದು ಬೇರೆ ಬೇರೆ ಶೇಪ್ ಆಯಿತು. ದಟ್ಸ್ ಓಕೆ. ಎಣ್ಣೆ ಇಲ್ಲಿ ಕಾಯ್ದಿದೆ, ಒಂದು ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ. ಎಣ್ಣೆ ಕಾಯ್ದಿದೆ. ಈಗ ನಾನು ಬಾಕಿ ಎಲ್ಲ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಪೂರ ನಾನು ಬಾಣಲಿಗೆ ಹಾಕ್ತಾಯಿದ್ದೀನಿ. ಆದಷ್ಟು ಎಣ್ಣೆನ ನೀವು ಕಮ್ಮಿಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಟ್ರೈ ಮಾಡಿ, ಆಗ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಎಲ್ಲನೂ ಕೂಡ ಇದೇ ಥರ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ವೀಡಿಯೋಗೆ ತೋರಿಸಿದ್ದೀನಿ ಯಾವ ಥರ ಬಂದಿದೆ ಅಂತ ನೋಡಿ, ಸ್ವಲ್ಪ ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಕಡೆ ಕಾಫಿಗಂತ ಇಟ್ಟಿದ್ದೀನಿ, ಬಿಕಾಸ್ ಅಮ್ಮ ಅವಾಗ ತಾನೇ ಬಂದಿದ್ರು. ಅವ್ರಿಗೆ ಕಾಫಿ ಮತ್ತು ಇದೊಂದು ಸ್ನ್ಯಾಕ್ಸ್ ಅಂತ ಕೊಡೋಣ ಅಂತ ಐಡಿಯಾ ಮಾಡಿಕೊಂಡು ಎಲ್ಲ ಒಂದೇ ಸಲ ಎಟ್ ಎ ಟೈಮ್ ಮಾಡೋ ಥರ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಫಿನಿಶ್ ಆಯಿತು, ಎಲ್ಲನೂ ನಾನು ಫ್ರೈ ಮಾಡಿಕೊಂಡೆ. ಸೊ ಫೈನಲಿ ಈಗ ನಾನು ಅಮ್ಮಗೆ ಸರ್ವ್ ಮಾಡ್ತಾಯಿದ್ದೀನಿ. ಅವ್ರದ್ದು ಹಾನೆಸ್ಟ್ ರಿವ್ಯೂ ಇಲ್ಲಿ ಅವ್ರ ಬಾಯಲ್ಲೇ ಬರಲಿ ಅಂತ ಹಾಕಿದ್ದೀನಿ. ಲಾಸ್ಟ್ ಟೈಮ್ ನನ್ನ ವಾಯ್ಸ್ ಕೊಟ್ಟಿದ್ದೆ, ಈ ಸಲ ಅವ್ರದೇ ಒಂದು ವಾಯ್ಸಲ್ಲಿ ನಿಮಗೆ ರಿವ್ಯೂಸ್ ತಿಳಿಸ್ತಾರೆ. ಸ್ವಲ್ಪ ನಾನೇ ಹೇಳ್ತಾ ಇದ್ದೀನಿ ಉಪ್ಪು ಕಮ್ಮಿ ಆಗಿತ್ತು, ಅದು ಅಮ್ಮ ಹೇಳಿದ್ದಕ್ಕೆ ನಾನು ಕಮ್ಮಿ ಹಾಕಿದ್ದಿಲ್ಲ, ನಾನು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ದಟ್ಸ್ ಓಕೆ. ಅವ್ರ ರಿವ್ಯೂನ ನೀವು ಕೇಳಿ. ಇಲ್ಲಿ ರೀ ಕಾಫಿ ಟೇಸ್ಟ್ ಬೇಡ, ಅದನ್ನು ಅದು ಖಾರಮ್ಮ ತಿನ್ನು, ಅಷ್ಟೊಂದು ಏನಾಗಲ್ಲ. ಏನೋ ಕಮ್ಮಿ ಅಂದರೆ ಒಂದು ಹೇಳಿ, ಯಾವ್ದು ಕಮ್ಮಿ ಇದೆ ಏನು ಅಂದರೆ ಖಾರ ಕಮ್ಮಿ ಆದರೆ ಈ ಖಾರ ಇರಲಿ ಅಂತ ಇದು ಕೊಟ್ಟಿರೋದು. ಅದು ರೆಡ್ ಚಿಲ್ಲಿ ಇದು ಸೂಪರ್ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಬೇಕಿತ್ತು. ಅಷ್ಟೇ. ಯಾರೋ ಹಾಕಿದ್ರು ಕಮೆಂಟು, ನಿಮ್ಮ ಮಗಳು ಅಂದ್ಬಿಟ್ಟು ಸುಳ್ಳು ಹೇಳ್ತಿದ್ರೆ ನಿಜ ಹೇಳಿ ಅಂತ. ನಿಮ್ಮ ಮಗಳು ಅಂದ್ಬಿಟ್ಟು ಸುಮ್ಮನೆ ಚೆನ್ನಾಗಿದೆ ಅಂತ ಹಾಕ್ತೀರಂತ ಕಮೆಂಟ್ ಮಾಡಿದರು. ಇಲ್ಲಪ್ಪ, ಚೆನ್ನಾಗಿದೆ. ಚೆನ್ನಾಗಿದೆ, ಮಾಡ್ಕೊಬೋದು. ನೆಕ್ಸ್ಟ್ ನೀನು ಮಾಡ್ಕೊಡ್ತೀಯ? ನಿಜ ನೀನು ಮಾಡ್ತೀಯ? ಮಾಡ್ಕೊಡ್ಬೇಕು. ಸರಿ ತಿನ್ನಿ, ಕುಡೀರಿ, ಕಾಫಿ ಆರೋಗುತ್ತೆ. ಓಹ್ ಸೌಂಡು ನೋಡಿದ್ರಲ್ವಾ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರು ಕೂಡ ಶೇರ್ ಮಾಡಿ. ನೀವು ಮಾಡಿಬಿಟ್ಟು ಹೆಂಗೆ ಬಂದಿದೆ ಅಂತ ನನಗೆ ತಿಳಿಸಿ. ಇದು ಫುಲ್ಲು ಇನ್ನೂ ಬಿಸಿ ಹಬೆ ಹೊಡಿತದೆ, ಆರಾದ್ಮೇಲೆ ಅದು ಚೆನ್ನಾಗಿರುತ್ತೆ. ಎಸ್ಪೆಷಲಿ 1 ಡೇ ಬಿಟ್ಟಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಕೆಳಗಡೆ ತೋರಿಸೋಣ ಅಂದರೆ ಮೇಲೆಲ್ಲ ಬಂದ್ಬಿಟ್ಟಿದೆ ನೋಡಿ, ಎಷ್ಟು ರೆಡ್ಡಾಗಿ ಎಷ್ಟು ಚೆನ್ನಾಗಿ. ಓಕೆ, ನಾನು ಲೈಟ್ ಕೌಂಟ್ ನೋಡಿ, ಕೇಳಿಸ್ಕೊಂಡ್ರೆ ಸೌಂಡ್ ಹೇಗೆ ಬರ್ತಾಯಿದೆ ಅಂತ. ನಾನು ಅಲ್ಲಿ ಅಮ್ಮನ ಕಡೆ ನೋಡ್ತಾ ಇದ್ದೆ, ಬಿಕಾಸ್ ಅವ್ರು ತಿನ್ಕೊಂಡು TV ನೋಡ್ತಾ ಇದ್ರು. ಸೊ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವಿರೋ ಮನೆ ಹತ್ರ ತುಂಬ ಗಾಡಿಗಳು ಓಡಾಡ್ತಿದ್ದೆ, ಹಾಗಾಗಿ ನಿಮಗೂ ಕೂಡ ನಾಯ್ಸ್ ಕೇಳಿಸ್ತಾ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.